ಸುರೇಶ್ ಹೆಸರು ಬಳಸಿ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಐಶ್ವರ್ಯ ಗೌಡಗೆ ಇದೀಗ ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. ಇವತ್ತು ಐಶ್ವರ್ಯ ಗೌಡ ವಿಚಾರಣೆಗೆ ಹಾಜರಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಎರಡನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆರ್.ಆರ್. ನಗರ ಪೊಲೀಸರು. ಐಶ್ವರ್ಯ ಗೌಡ ಹಾಗೆ ಪತಿ ಹರೀಶ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಐಶ್ವರ್ಯ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ಐಶ್ವರ್ಯ ವಿಚಾರಣೆಗೆ ಹಾಜರಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಕೇವಲ ಐಶ್ವರ್ಯ ಗೌಡ ಮಾತ್ರ ಅಲ್ಲ, ಆಕೆಯ ಪತಿ ಹರೀಶ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೊಟ್ಟಿರುವಂತಹ ನೋಟಿಸ್ನ ಪ್ರಕಾರ ಇವತ್ತು ಬೆಳಗ್ಗೆ 10 ಗಂಟೆಗೆ ಐಶ್ವರ್ಯ ವಿಚಾರಣೆಗೆ ಬರಬೇಕಿತ್ತು, ಪೊಲೀಸರ ವಿಚಾರಣೆಯಲ್ಲಿ ಹಾಜರಾಗಬೇಕಿತ್ತು. ಆದ್ರೆ ಬಂದಿಲ್ಲ. ಇದೀಗ ಎರಡನೇ ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆರ್.ಆರ್. ನಗರ ಪೊಲೀಸರು ಎರಡನೇ ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದೀಗ ವಂಚನೆಯ ಪ್ರಕರಣದಲ್ಲಿ ವಿಚಾರಣೆಯ ಹಂತದಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ಮೊದಲು ಯಾಕೆ ಐಶ್ವರ್ಯ ಗೌಡ ಕೇಸ್ನಲ್ಲಿ ಇನ್ನೂ ಕೂಡ ಕ್ರಮ ತಗೊಂಡಿಲ್ಲ, ವಿಚಾರಣೆಗೆ ಕರೆಸಲಿಲ್ಲ ಅನ್ನುವಂಥದ್ದಿತ್ತು. ಇದೀಗ ಒಮ್ಮೆ ವಿಚಾರಣೆಗೆ ಬಂದಿದ್ದಾರೆ, ಮತ್ತೊಮ್ಮೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ಆದರೆ ಇವತ್ತು ಹಾಜರಾಗಬೇಕಿದ್ದಂಥ ವಿಚಾರಣೆಗೆ ಹೋಗಿಲ್ಲ ಅವರು 10 ಗಂಟೆಗೆ. ಹೀಗಾಗಿ ಮತ್ತೊಮ್ಮೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಮತ್ತೊಂದು ಬಾರಿ. ಡಿ.ಕೆ. ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಬೇರೆ ಬೇರೆ ವ್ಯಕ್ತಿಗಳಿಗೆ ವಂಚನೆಯನ್ನ ಮಾಡಿದ್ರು, ನನಗವರು ಪರಿಚಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಡೀಲ್ಗಳನ್ನ ಕೂಡ ಕುದುರಿಸಿದ್ರು.